ನಮ್ಮ ಮಹಿಳಾ ಮಂಡಳಿಯು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಮಕ್ಕಳ ಬೇಸಿಗೆ ಶಿಬಿರ, ಸ್ತ್ರೀ ತಪಾಸಣಾ ಶಿಬಿರ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಆ ಕಾರ್ಯಕ್ರಮದಲ್ಲಿ ಮಕ್ಕಳ ಪ್ರದರ್ಶನ ಸ್ಪರ್ಧೆಯೂ ಒಂದು. ಇಂದು ನಡೆಯುತ್ತಿರುವ ಮಕ್ಕಳ ಪ್ರದರ್ಶನ ಸ್ಪರ್ಧೆ ನಮ್ಮ ಮಂಡಳಿಯು ಕಳೆದ 45 ವರ್ಷಗಳಿಂದ ನಡೆಸುತ್ತಾ ಬಂದಿದೆ. ಇದು ತುಂಬಾ ಹೆಮ್ಮೆ ವಿಚಾರ ನಮಗೆ. ಆದರೆ ಈ ಕೊರೋನಾ ಎಲ್ಲ ಬಂದಾಗಿಂದ ನಮ್ಮ ಈ ಮಕ್ಕಳನ್ನೆಲ್ಲ ಯಾರು ಕರ್ಕೊಂಡು ಬರಲ್ಲ ಅಂತ ನಾವು ಹಾಗಾಗಿ ಆ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದ್ವಿ. ಈ ಕಾರ್ಯಕ್ರಮ ಇಂದು ನಡೆಯುತ್ತಿರುವುದು ನಮಗೆ ತುಂಬಾ ಖುಷಿ ಕೊಡುವ ವಿಚಾರ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಕ್ಕಳ ಸ್ಪರ್ಧೆಯ ತೀರ್ಪುಗಾರರಾಗಿ ಬಂದಿರುವ ಡಾಕ್ಟರ್ ಕೀರ್ತನ್, ಮಕ್ಕಳ ತಜ್ಞರು ಇವರನ್ನು ಕಾರ್ಯಕ್ರಮಕ್ಕೆ ಬನ್ನಿ ಎಂದು ಆಹ್ವಾನಿಸಿದಾಗ ಒಪ್ಪಿಗೆ ಕೊಟ್ಟಿದ್ದು ತುಂಬಾ ಸಂತೋಷದ ವಿಚಾರ. ಅವರಿಗೆ ನಮ್ಮ ಮಂಡಳಿಯ ವತಿಯಿಂದ ತುಂಬ ಹೃದಯ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರಾದ ತೀರ್ಪುಗಾರರಾಗಿ ಬಂದಿರುವ ಡಾಕ್ಟರ್ ರಕ್ಷಾ, ಮಕ್ಕಳ ತಜ್ಞರು ಇವರಿಗೂ ಕೂಡ ನಮ್ಮ ಮಂಡಳಿಯ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಮಕ್ಕಳ ಪ್ರದರ್ಶನ ಕಾರ್ಯಕ್ರಮಕ್ಕೆ ಮೆರಗು ಮಕ್ಕಳು ಮತ್ತು ಪೋಷಕರ ವೃಂದದವರಿಗೆ ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಪೋಷಕರ ಗಮನಕ್ಕೆ, ಡಾಕ್ಟರ್ ಪರೀಕ್ಷೆ ಮಾಡುವ ಸಮಯದಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇವೆ. ಆತ್ಮೀಯರಿಗೆಲ್ಲ ನಮಸ್ಕಾರ. ನಮ್ಮ ಮಹಿಳಾ ಮಂಡಳಿಯು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಮಕ್ಕಳ ಬೇಸಿಗೆ ಶಿಬಿರ, ಸ್ತ್ರೀ ತಪಾಸಣಾ ಶಿಬಿರ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಆ ಕಾರ್ಯಕ್ರಮದಲ್ಲಿ ಮಕ್ಕಳ ಪ್ರದರ್ಶನ ಸ್ಪರ್ಧೆಯೂ ಒಂದು. ಇಂದು ನಡೆಯುತ್ತಿರುವ ಮಕ್ಕಳ ಪ್ರದರ್ಶನ ಸ್ಪರ್ಧೆ ನಮ್ಮ ಮಂಡಳಿಯು ಕಳೆದ 45 ವರ್ಷಗಳಿಂದ ನಡೆಸುತ್ತಾ ಬಂದಿದೆ. ಇದು ತುಂಬಾ ಹೆಮ್ಮೆ ವಿಚಾರ ನಮಗೆ. ಆದರೆ ಈ ಕೊರೋನಾ ಎಲ್ಲ ಬಂದಾಗಿಂದ ನಮ್ಮ ಈ ಮಕ್ಕಳನ್ನೆಲ್ಲ ಯಾರು ಕರ್ಕೊಂಡು ಬರಲ್ಲ ಅಂತ ನಾವು ಹಾಗಾಗಿ ಆ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದ್ವಿ. ಈ ಕಾರ್ಯಕ್ರಮ ಇಂದು ನಡೆಯುತ್ತಿರುವುದು ನಮಗೆ ತುಂಬಾ ಖುಷಿ ಕೊಡುವ ವಿಚಾರ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಕ್ಕಳ ಸ್ಪರ್ಧೆಯ ತೀರ್ಪುಗಾರರಾಗಿ ಬಂದಿರುವ ಡಾಕ್ಟರ್ ಕೀರ್ತನ್, ಮಕ್ಕಳ ತಜ್ಞರು ಇವರನ್ನು ಕಾರ್ಯಕ್ರಮಕ್ಕೆ ಬನ್ನಿ ಎಂದು ಆಹ್ವಾನಿಸಿದಾಗ ಒಪ್ಪಿಗೆ ಕೊಟ್ಟಿದ್ದು ತುಂಬಾ ಸಂತೋಷದ ವಿಚಾರ. ಅವರಿಗೆ ನಮ್ಮ ಮಂಡಳಿಯ ವತಿಯಿಂದ ತುಂಬ ಹೃದಯ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರಾದ ತೀರ್ಪುಗಾರರಾಗಿ ಬಂದಿರುವ ಡಾಕ್ಟರ್ ರಕ್ಷಾ, ಮಕ್ಕಳ ತಜ್ಞರು ಇವರಿಗೂ ಕೂಡ ನಮ್ಮ ಮಂಡಳಿಯ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಮಕ್ಕಳ ಪ್ರದರ್ಶನ ಕಾರ್ಯಕ್ರಮಕ್ಕೆ ಮೆರಗು ಮಕ್ಕಳು ಮತ್ತು ಪೋಷಕರ ವೃಂದದವರಿಗೆ ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಪೋಷಕರ ಗಮನಕ್ಕೆ, ಡಾಕ್ಟರ್ ಪರೀಕ್ಷೆ ಮಾಡುವ ಸಮಯದಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇವೆ. ಮೇಡಮ್, ಯಾರೋ ಇನ್ನೊಬ್ಬರು ಚೇಂಜ್ ಮಾಡ್ಕೊಳ್ಳಿ, ಯಾರೋ ಒಬ್ರು ಮಾತ್ರ ಚೇಂಜ್ ಮಾಡಿ, ಎಲ್ಲ ಹೋಗ್ಬೇಡಿ ಮಧ್ಯ. ಅಲ್ಲೇ ನಿಂತ್ಕೊಳ್ಳಿ, ಸೈಡ್ಗೆ ಅಲ್ಲೇ ನಿಂತ್ಕೊಳ್ಳಿ. ಮೇಡಮ್ ಮೇಡಮ್ ನೀವು ಈ ಕಡೆ ನೋಡಿ. ನಮಸ್ಕಾರ, ನಾನು ಡಾಕ್ಟರ್ ರಕ್ಷಾ, ಮಕ್ಕಳ ತಜ್ಞರು. ಯೋಗಿನಿ ಮಹಿಳಾ ಮಂಡಳಿಯಿಂದ ನಮಗೆ ಈ ತೀರ್ಪುಗಾರರಾಗಿ ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮಂಡ್ಯದಲ್ಲಿ ಈ ಥರದೊಂದು ನಡೆಯುತ್ತೆ ಅಂತ ನನಗೆ ಗೊತ್ತಾಗಿದ್ದು ರೀಸೆಂಟಾಗಿ ತುಂಬ ಖುಷಿಯಾಗುತ್ತೆ. ನಮ್ಮೂರಲ್ಲಿ ಈ ಥರ ನಡೆಯುತ್ತೆ ಅಂತ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಷ್ಟೊಂದು ಜನ ಸ್ಪರ್ಧಿಗಳು ಬಂದಿದ್ದಾರೆ ಅಂತ ನೋಡೋಕೆ ಇನ್ನೂ ಖುಷಿ ಆಗ್ತಿದೆ. ಸರ್ ಹೇಳ್ದಂಗೆ 5 ಕ್ರೈಟೀರಿಯಾನ ನೋಡಿ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ದ ಬೆಸ್ಟ್ ಬೇಬಿ ಬೇಕು. ಮಕ್ಕಳ ಬಗ್ಗೆ ಅರಿವಿದೆ ಅಂತ ನೋಡ್ತೀವಿ. ಮತ್ತೆ ಲಾಸ್ಟ್ನೇದಾಗಿ ಹೈಜೀನಿಕ್ ಅಂತ ಈ ಮಕ್ಕಳನ್ನ ಯಾವ ರೀತಿ ಇಟ್ಕೊಂಡಿದ್ದೀರಾ ಅಂತ ಇದ್ರ ಬಗ್ಗೆ ಮೇನ್ ಆಗಿ ನಾವು ನೋಡ್ತೀವಿ. ನೀವು ತಿಳ್ಕೊಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ನನ್ನ ತೀರ್ಪು ಕರೆದಾಗ ನಮ್ದು ಇಷ್ಟು ಅಂತ ಕ್ರೈಟೀರಿಯಾ ಇರುತ್ತೆ.
ಇಲ್ಲಿ ಬಂದವ್ರಿಗೆಲ್ಲ ಪ್ರೈಸ್ ಅಂತೂ ಕೊಡೋಕ್ಕಾಗಲ್ಲ, ಬಟ್ ನಿಮ್ಮ ಪಾರ್ಟಿಸಿಪೇಷನ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಗಂಟ ಬಂದಿದ್ದೀರಲ್ಲ ಅದಕ್ಕೋಸ್ಕರ ಎಲ್ರಿಗೂ ಮತ್ತೆ ಮಗದೊಮ್ಮೆ ಸುಸ್ವಾಗತ. ಮಕ್ಕಳ ತಜ್ಞರು ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ನಾನು ಮಕ್ಕಳ ತಜ್ಞರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮಂಡ್ಯ ಪಾಲಿಕ್ಲಿನಿಕಲ್ಲೂ ಕೂಡ ಸಂಜೆ ಹೊತ್ತು ಕನ್ಸಲ್ಟೇಷನ್ ನೋಡ್ತಾ ಇದ್ದೀನಿ. ಈ ರೋಹಿಣಿ ಮಹಿಳಾ ಸಂಘದಿಂದ ಹಿಂಗೆ ಬಾಲ್ ಭವನದಲ್ಲಿ ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮ್ಮನ್ನ ತೀರ್ಪುಗಾರರಾಗಿ ಕರೆದಿರೋದು ತುಂಬ ಖುಷಿಯಾಗಿದೆ. ಮಕ್ಕಳು ಆರೋಗ್ಯ ತಪಾಸಣೆ ಮಾಡಿ ಯಾರು ತೂಕ ಎಲ್ಲ ನೋಡಿಕೊಂಡು ನಾವು ಅವ್ರ ತಪಾಸಣೆ ಮಾಡಿ ಅವ್ರಿಗೆ ಬೆಸ್ಟ್ ಚೈಲ್ಡ್ ಅಂತ ಅವ್ರಿಗೆ ಪ್ರೈಸ್ ಕೊಡ್ತೀವಿ.